ಸಂಪೂರ್ಣ ರಾಮಾಯಣ ಅಧ್ಯಾಯ 1 ರಾಮನ ಜನನ. ಹಿಂದೆ ಉತ್ತರ ಭಾರತದಲ್ಲಿ ಕೋಸಲ ಎಂಬ ರಾಜ್ಯವಿದ್ದಿತು. ಅದರ ರಾಜಧಾನಿ ಅಯೋಧ್ಯೆ ನಗರ. ಅಲ್ಲಿ ಬಹಳ ವರ್ಷಗಳ ಹಿಂದೆ ರಘುವಂಶದ ದಶರಥ ಎಂಬ ಮಹಾರಾಜನು ಆಳುತ್ತಿದ್ದನು. ಅವನು ಉದಾರಿಯೂ ಸತ್ಯವಂತನೂ ಆಗಿದ್ದನು. ಈತನಿಗೆ ಯಾವ ಶತ್ರುಗಳ ಭಯವೂ ಇರಲಿಲ್ಲ. ಈತನ ರಾಜ್ಯ ಅಷ್ಟೈಶ್ವರ್ಯಗಳಿಂದ ತುಂಬಿತ್ತು. ಜನರು ಇವರ ರಾಜ್ಯದಲ್ಲಿ ಉಂಡುಟ್ಟು ನಲಿಯುತ್ತಿದ್ದರು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡುತ್ತಿದ್ದನು. ದಶರಥ ಮಹಾರಾಜನಿಗೆ 3 ಹೆಂಡತಿಯರಿದ್ದರು. ಅವರಲ್ಲಿ ಕೌಸಲ್ಯೆ ಹಿರಿಯವಳು, ಸುಮಿತ್ರ ನಡುವಿನವಳು, ಕೈಕೇಯಿ ಕೊನೆಯವಳು. 3 ಹೆಂಡತಿಯರು ದಶರಥ ಮಹಾರಾಜನಿಗೆ ಬಹಳ ದಿವಸಗಳಿಂದ ಮಕ್ಕಳಾಗಲಿಲ್ಲ. ಇದರಿಂದ ಮಹಾರಾಜರಿಗೂ ಹಾಗೂ ರಾಣಿಯರಿಗೂ ತುಂಬ ಚಿಂತೆಯಾಗಿತ್ತು. ನಮಗೆ ಬೇಕಾದಷ್ಟು ಸಿರಿ ಸಂಪತ್ತು ಇದ್ದರೂ ಮಕ್ಕಳಿಲ್ಲವಲ್ಲ ಎಂದು ಅವರು ಕೊರಗುತ್ತಿದ್ದರು. ಒಂದು ದಿನ ವಸಿಷ್ಠ ಮುನಿಗಳು ರಾಜನ ಅರಮನೆಗೆ ಬಂದರು. ರಾಜನು ಚಿಂತೆಯಲ್ಲಿದ್ದುದನ್ನು ಕಂಡು, ನಿನ್ನ ಚಿಂತೆ ನನಗೆ ಗೊತ್ತು. ನೀನು ಪುತ್ರಕಾಮೇಷ್ಟ ಎಂಬ ಯಜ್ಞವನ್ನು ಮಾಡು, ಅದರಿಂದ ನಿನ್ನ ಇಚ್ಛೆಯು ನೆರವೇರುವುದು ಎಂದು ಆಶೀರ್ವದಿಸಿದರು. ಅದರಂತೆ ಮಹಾರಾಜನು ತುಂಬ ಭಕ್ತಿಯಿಂದ ಪುತ್ರಕಾಮೇಷ್ಟ ಯಜ್ಞವನ್ನು ಮಾಡಿದನು. ಅನ್ನ, ವಸ್ತ್ರ, ಧನ, ಕನಕಗಳನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಬಡವರಿಗೆ ದಾನ ಮಾಡಿದನು. ದೇವತೆಗಳಿಗೆ ತೃಪ್ತಿಯಾಯಿತು. ಅದರಿಂದ ಅಗ್ನಿದೇವನ್ನು ಮೆಚ್ಚಿ ಯಜ್ಞಕುಂಡದಲ್ಲಿ ಪ್ರತ್ಯಕ್ಷನಾದನು ಮತ್ತು ಮಹಾರಾಜನಿಗೆ ಒಂದು ಪಾಯಸದ ಪಾತ್ರೆಯನ್ನು ಕೊಟ್ಟು, ಮಹಾರಾಜನೇ, ಈ ಪಾಯಸವನ್ನು 3 ರಾಣಿಯರು ಸೇವಿಸಿದರೆ ಅವರಿಗೆ ಮಕ್ಕಳು ಆಗುವುದು ಎಂದು ಹೇಳಿದನು. ದಶರಥ ರಾಜನಿಗೆ ಬಹಳ ಆನಂದವಾಯಿತು. ಅವನು ತನ್ನ ರಾಣಿಯರಿಗೆ ಪಾಯಸದ ಪಾತ್ರೆಯನ್ನು ಕೊಟ್ಟನು. ಅವರು ಸಂತೋಷದಿಂದ ಪ್ರಸಾದ ರೂಪಿ ಪಾಯಸವನ್ನು ಸ್ವೀಕರಿಸಿದರು. ಮುಂದೆ 10 ತಿಂಗಳಲ್ಲಿ ದಶರಥ ಮಹಾರಾಜನ ರಾಣಿಯರಿಂದ ಮಕ್ಕಳು ಹುಟ್ಟಿದರು. ರಾಮನು ಕೌಸಲ್ಯೆಯಿಂದ ಚೈತ್ರ ಶುದ್ಧ ನವಮಿಯ ದಿವಸ ಹುಟ್ಟಿದನು. ಮರುದಿನ ಅಂದರೆ ಚೈತ್ರ ಶುದ್ಧ ದಶಮಿಯ ಪುಷ್ಯ ನಕ್ಷತ್ರದಲ್ಲಿ ಕೈಕೇಯಿ ದೇವಿಯಿಂದ ಭರತನು ಹುಟ್ಟಿದನು. ಮರುದಿನ ಮೇಘ ನಕ್ಷತ್ರದಲ್ಲಿ ಸುಮಿತ್ರಾ ದೇವಿಯಿಂದ ಲಕ್ಷ್ಮಣ ಶತ್ರುಘ್ನರು ಹುಟ್ಟಿದರು. ರಾಜ್ಯದಲ್ಲಿ ಪುತ್ರೋತ್ಸವ ನಡೆಯಿತು. ರಾಜನು, ರಾಣಿಯರು, ಪ್ರಜೆಗಳು ಸಂತೋಷ ಉಳ್ಳವರಾದರು. 4 ಕುಮಾರರು ಬಿದಿಗೆಯ ಚಂದ್ರನಂತೆ ದಿನದಿನಕ್ಕೆ ಬೆಳೆಯ ಹತ್ತಿದರು. ಮಕ್ಕಳು ತುಸು ದೊಡ್ಡವರಾದೊಡನೆಯೇ ಓದು ಬರಹ ಕಲಿಯಲು ಆರಂಭಿಸಿದರು. ಒಳ್ಳೆಯ ನಡೆ ನುಡಿಗಳನ್ನು ಕಲಿತದ್ದಲ್ಲದೆ ಧರ್ಮಶಾಸ್ತ್ರಗಳ ಅಭ್ಯಾಸ ಮಾಡಿದರು. ಜಾಣತನ, ಶೌರ್ಯ ಹಾಗೂ ಧೈರ್ಯವನ್ನು ಕಂಡು ಎಲ್ಲರೂ ಅವರನ್ನು ಬಾಯಿ ತುಂಬ ಹೊಗಳ ಹತ್ತಿದರು.